ಇನ್ನು ಕಾಮಿಡಿ ಕಿಲಾಡಿಗಳಲ್ಲಿ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದಂತಹ ಅದ್ಭುತವಾದಂತಹ ಕಲಾವಿದ ನಟ ಅಂತಲೇ ಹೇಳ್ಬೋದು. ತುಂಬಾ ಸಾಧು ಸ್ವಭಾವದ ಈ ನಟ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ನಿಜಕ್ಕೂ ಒಂದು ರೀತಿ ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಕಾಮಿಡಿ ಕಿಲಾಡಿಗಳು ಸೀಸನ್ 6ರಲ್ಲಿ ಇವರು ಅತಿ ದೊಡ್ಡ ಕಲಾವಿದನಾಗಿ ಕೂಡ ಇವರು ಕಾಣಿಸ್ಕೊಂಡಿದ್ದರು. ಇಂಥ ದೊಡ್ಡ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ. ಅವರು ಬೇರೆ ಯಾರಲ್ಲ, ಚಂದ್ರಶೇಖರ್ ಸಿದ್ದಿ ಅವರು. ನೋಡೋಕ್ಕೆ ಒಳ್ಳೆ ಸೌತ್ ಆಫ್ರಿಕಾದಿಂದ ಬಂದಿರೋ ರೀತಿಯಲ್ಲಿ ಅವರು ಕಾಣ್ತಿದ್ರು. ಬಟ್ ಇಲ್ಲೇ ಒಂದು ಹಳ್ಳಿಯ ಜನಾಂಗದಿಂದ ಅವರು ಬಂದಿದ್ದಂಥವ್ರು. ಇಲ್ಲೇ ಉತ್ತರ ಕರ್ನಾಟಕದ ಕಡೆ ಇದ್ದಂಥ ಒಂದು ಹಳ್ಳಿಯಿಂದ ಬಂದಂಥ ಇವರ ಕಲೆಯಿಂದನೇ ಕೂಡ ಇವರು ಸಾಕಷ್ಟು ಹೆಸರು ಕೂಡ ಮಾಡೋದು ಚಂದ್ರಶೇಖರ್ ಸಿದ್ದಿಯವರು. ಆದರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದಕ್ಕೆ ಪತ್ನಿಯ ಕ್ರೂರತೆಯೇ ಕಾರಣ ಎಂಬುದು ಈಗ ಗೊತ್ತಾಗಿರೋಂಥದ್ದು. ಮೊದಲಿಗೆ ಆರ್ಥಿಕ ಸಂಕಷ್ಟದಿಂದ ಈಗ ಆಗಿತ್ತು ಅಂತ ಹೇಳಲಾಗಿದ್ರು. ಈಗ ಗೊತ್ತಾಗಿರೋಂಥ ಒಂದು ಭೀಕರ ದುರಂತ ಏನಪ್ಪ ಅಂದರೆ, ಪತ್ನಿ ಮತ್ತು ಪತ್ನಿಯ ತಮ್ಮ ಇಬ್ಬರು ಸೇರ್ಕೊಂಡು ಆತನಿಗೆ ಸಿಕ್ಕಾಪಟ್ಟೆ ದಿನನಿತ್ಯ ಚಿತ್ರಹಿಂಸೆ ಕೊಡ್ತಿದ್ರು, ಹೊಡಿತಿದ್ರು, ಬಡಿತಿದ್ರು, ದುಡ್ಡು ಕೊಡು ಅಂತಲೂ ಕೂಡ ಟಾರ್ಚರ್ ಕೊಡ್ತಿದ್ರಂತೆ ಇಬ್ಬರು ಸೇರಿಕೊಂಡು. ಇದನ್ನು ಸಹಿಸಲಾಗದೆ, ಯಾರ ಕೈಲಿ ಹೇಳಿಕೊಳ್ಳಲಾಗದೆ ಚಂದ್ರಶೇಖರ್ ಸಿದ್ದಿ ಅವರಿಗೆ ಆತ್ಮಹತ್ಯೆಗೆ ಶರಣಾಗಿದೆ ಅಂತ ಹೇಳಲಾಗಿದೆ. ಸದ್ಯ ಪೊಲೀಸರು ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಈಗ ಹೆಚ್ಚಿನ ವಿಚಾರಣೆಯನ್ನು ಕೂಡ ಈಗ ಮಾಡ್ತಿರೋಂಥದ್ದು. ಕನ್ನಡದ ಸೂಪರ್ ಸ್ಟಾರ್ ನಟನಾಗಿ ಮೆರಿಬೇಕು ಅಂತ ಕನಸಿಟ್ಕೊಂಡು